ಬಾಯಿ ಮತ್ತು ಮೂಗಿಗೆ ಪ್ಲಾಸ್ಟರ್ ಅಂಟಿಸಿ ಉಸಿರುಗಟ್ಟಿಸಿ ಹೆಂಡತಿ ಮಕ್ಕಳ ಭೀಕರ ಕೊಲೆ ಮಾಡಿ ಕೊನೆಗೆ ಪತಿಯೂ ಆತ್ಮಹತ್ಯೆಗೆ ಶರಣಾಗಿರುವ ದಾರುಣ ಘಟನೆ ಹುಣಸೂರಿನಲ್ಲಿ ನಡೆದಿದೆ. ಹೌದು, ಕೌಟುಂಬಿಕ ಕಲಹದ ಬೇಗುದಿಗೆ ಹಸನ್ಮುಖಿ ಕುಟುಂಬವೊಂದು ನೆಲಸಮವಾದ ಮನಕಲುಕುವ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ ನಡೆದಿದೆ. ಜೀವನದಲ್ಲಿ ಹತಾಶೆ ಹಾಗೂ ಕೌಟುಂಬಿಕ ಜಗಳದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬ ತನ್ನ ಪತ್ನಿ ಮತ್ತು ಇಬ್ಬರು ಮುಗ್ಧ ಮಕ್ಕಳ ಬಾಯಿ ಮತ್ತು ಮೂಗಿಗೆ ಪ್ಲಾಸ್ಟರ್ ಅಂಟಿಸಿ ಉಸಿರುಗಟ್ಟಿಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಬಳಿಕ ತಾನೂ ಸಹ ನೇಣಿಗೆ ಶರಣಾಗಿ ಜೀವ ತೊರೆದಿದ್ದಾನೆ. ನಗರದ ನ್ಯೂ ಮಾರುತಿ ಬಡಾವಣೆಯ ನಿವಾಸಿ ಸುಮಾರು 49 ವರ್ಷ ವಯಸ್ಸಿನ ಹರೀಶ್ ಅಲಿಯಾ ಸ್ಯಾಡು ಹರೀಶ್ ಎಂಬಾತ ತನ್ನ 36 ವರ್ಷ ವಯಸ್ಸಿನ ಪತ್ನಿ ನಿಶ್ಚಿತಾ ಹಾಗೂ ಇನ್ನೂ ಸರಿಯಾಗಿ ಜಗತ್ತನ್ನೇ ನೋಡದ ಮುಗ್ಧ ಮಕ್ಕಳಾದ 13 ವರ್ಷ ವಯಸ್ಸಿನ ನೆಕ್ಸಾ ಹಾಗೂ 6 ವರ್ಷ ವಯಸ್ಸಿನ ರಕ್ಷಾ ಎಂಬ ಇಬ್ಬರು ಮಕ್ಕಳಿಗೂ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಉಸಿರು ಕಟ್ಟಿಸಿ ಸಾಯಿಸಿ ನಂತರ ಮನೆ ಮೇಲಿನ ಕೊಠಡಿಗೆ ತೆರಳಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ತುಂಬಿದ ಕುಟುಂಬವೊಂದು ದಿಢೀರನೆ ಶವವಾಗಿ ಬಿದ್ದಿರೋದನ್ನ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಳಿಕ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದೆ. ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ನೆನ್ನೆ ನಮಗ್ ಫೋನ್ ಮಾಡಿ ಮಾತಾಡಿದಾರೆ. ರಾತ್ರಿ 8:59ಕ್ಕೆ ಫೋನ್ ಮಾಡಿದ್ದಾರೆ. ನಾನು ಎತ್ತಿಲ್ಲ. ಏನ್ ಹೇಳಕ್ಕೋ ಏನೋ ಗೊತ್ತಿಲ್ಲ. ನೆನ್ನೆನೋ ಬೆಳಿಗ್ಗೆ 10:22ಕ್ಕೆ ಫೋನ್ ಈ ತರ ಮಾಡ್ಕತಾರ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಈ ತರ ನಮಗ್ ಬೇಕಾಗಿಲ್ಲ. ನಮಗ್ ಬುದ್ಧಿ ಹೇಳ್ತಾ ಇದ್ರು. ನಮ್ಗೆ ಅವರು ನಮ್ಮ ಬೆನ್ ಹಿಂದ್ಗಡೆ ನಿಂತಿದ್ರು. ಆದ್ರೆ ಇವರೇ ಹೋದ್ಮೇಲೆ ನಾವೇನು ಮಾಡಕ್ ಆಗಲ್ಲ. ನೆನ್ನೆನೂ ನನಗ್ ಫೋನ್ ಮಾಡಿ ಮಾತಾಡಿದ್ದಾರೆ. ಏನು ಅಂತ ವಿಷಯ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ಅವ್ರು ಯಾರ್ಗೆ ಏನ್ ಮಾಡೋರ ಏನೋ ಎಲ್ಲಾರ್ಗು ಒಳ್ಳೇದೇ ಮಾಡಿರೋದವ್ರು, ಯಾರಿಗೂ ಕೆಟ್ಟ ಮಾಡಿಲ್ಲ. ಅವ್ರು ಎಲ್ಲಾರ್ಗು ಒಳ್ಳೇದೇ ಮಾಡಿರೋದವ್ರು. ಹರೀಶ್ ಅಂದ್ಬಿಟ್ಟು ಎಲ್ಲ ಇಡೀ ಹುಣಸೂರ್ಗೆ ಗೊತ್ತು. ಚೆನ್ನಾಗೇ ಮಾಡಿರೋದವ್ರು. ಏನು ಮಾಡಿಲ್ಲ ಅವ್ರು. ಸಾಲ ಆಗಿಲ್ಲ ಅವ್ರಿಗೆ ಏನು ಇಲ್ಲ. ಬೇಕಾದಷ್ಟಿದೆ ಅವ್ರ ಹತ್ರ. ಆದ್ರೆ ಈ ತರ ಮಾಡ್ಕತಾರಂತ ನಮಗ್ ಗೊತ್ತಿಲ್ಲ. ದಯವಿಟ್ಟು ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅನ್ಬಿಟ್ಟು ಕೇಳ್ಕತೀನಿ ಅಷ್ಟೇ. ರಾತ್ರಿ 8:59ಕ್ಕೆ ಫೋನ್ ಮಾಡಿದ್ದಾರೆ. ನನಗೆ ಫೋನ್ ಮಾಡಿ ನಾನು ಎತ್ತಿಲ್ಲ ಫೋನು. ಬೆಳಿಗ್ಗೆ ಒಂದು 23 ನಿಮಿಷ ನಾನು ಬೆಳಿಗ್ಗೆ ಮಾರ್ನಿಂಗ್ ಮಾತಾಡಿದ್ದೀನಿ. 23 ನಿಮಿಷ ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಇದ್ರ ಬಗ್ಗೆ ಏನ್ ಹೇಳಿಲ್ಲ. ನನಗ್ ಬರಕ್ ಕೇಳಿದ್ರು. ನಮ್ಮ ಮಂಜು ಒಳ್ಳೆ ನರಸೀಪುರದಿಂದ ಬರ್ತಾ ಇದ್ದಾರೆ, ಬನ್ನಿ. ಆಮೇಲೆ ಮೈಸೂರು ಮಣಿ, ಆಮೇಲೆ ನೀನ್ ಬಾ, ಎಲ್ಲರೂ ಸೇರ್ಕೊಳ್ಳೋಣ ಬನ್ನಿ ಅಂತ ನನಗ್ ಕರೆದ್ರು. ಆದ್ರೆ ಏನಂತ ವಿಷಯ ಗೊತ್ತಿಲ್ಲ. ಆಮೇಲೆ ರಾತ್ರಿನೂ ಫೋನ್ ಮಾಡಿದ್ರೆ ರಾತ್ರಿ ನಾನು ಫೋನ್ ಎತ್ತಿಲ್ಲ. ಏನು ಅಂತ ವಿಷಯ ಗೊತ್ತಿಲ್ಲ. ಸಯ್ಯಸ್ಸನ